ಇಡೀ ಜಗತ್ತೇ ಕ್ರಮವಿಲ್ಲದಾಗಿತ್ತು, ಬರಿದಾಗಿತ್ತಂತೆ. ದೇವರು ಎಲ್ಲವನ್ನ ಕ್ರಮಪಡಿಸಿದನು. ಸೊ ಈ ಜಗತ್ತನ್ನೇ ದೇವರು ಕ್ರಮಪಡಿಸುವುದಾದರೆ ನಿನ್ನ ಲೈಫಲ್ಲೂ ಸಹ ದೇವರು ಕ್ರಮಗಳನ್ನು ತಗೊಂಬರೋದಕ್ಕೆ, ಆರ್ಡರ್ಸನ್ನು ತಗೊಂಬರೋದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಆಮೆನ್. ನೋಡಿ, ಯೋಸೇಫನು ಜೈಲಲ್ಲಿ ಒಂದು ದಿವಸ ಮಲಗ್ತಾನೆ. ಒಂದೇ ದಿನದಲ್ಲಿ ಲೈಫ್ ಚೇಂಜ್ ಆಗೋಯ್ತು. ಒಂದು ದಿವಸ ಸೆರೆಮನೆಯಲ್ಲಿ ಮಲಗಿದ್ದ, ಮಾರನೇ ದಿವಸ ಅರಮನೆಯಲ್ಲಿ ಮಲಗವನು. ಆಮೇನ್. ಸೊ ಇವತ್ತು ಒಂದು ವೇಳೆ ನಿನ್ನ ಲೈಫು ಸೆರೆಮನೆಯಲ್ಲಿರೋ ಥರ ಇರ್ಬೋದು. ನಾಳೆ ಸಡನ್ನಿಗೆ ಇವತ್ತು ರಾತ್ರಿ ನೀನು ಮಲಗಿ ಎದ್ದೋಳಷ್ಟಕ್ಕೆ ನಿನಗೆ ಅರಮನೆ ಲೈಫ್ ದೇವ್ರು ಕೊಡ್ಬೋದು ಒಂದೇ ದಿನದಲ್ಲಿ. ಓ ಮೈ ಗಾಡ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಸೊ ಆದಿಕಾಂಡ ಫಸ್ಟ್ ಚಾಪ್ಟರ್, ಜೆನಿಸಿಸ್ ಫಸ್ಟ್ ಚಾಪ್ಟರೇ ಏನಂದರೆ ದೇವರು ಎಲ್ಲವನ್ನ ಕ್ರಮಪಡಿಸಿದನು. ಅಂದರೆ ಹಿ ಮೇಡ್ ಇಟ್ ಆರ್ಡರ್. ಆಮೇಲೆ ಸತ್ಯವೇದ ಹೇಳುತ್ತೆ, ಇಡೀ ಜಗತ್ತೇ ಕ್ರಮವಿಲ್ಲದಾಗಿತ್ತು, ಬರಿದಾಗಿತ್ತಂತೆ. ದೇವರು ಎಲ್ಲವನ್ನ ಕ್ರಮಪಡಿಸಿದನು. ಸೊ ಈ ಜಗತ್ತನ್ನೇ ದೇವರು ಕ್ರಮಪಡಿಸುವುದಾದರೆ ನಿನ್ನ ಲೈಫಲ್ಲೂ ಸಹ ದೇವರು ಕ್ರಮಗಳನ್ನು ತಗೊಂಬರೋದಕ್ಕೆ, ಆರ್ಡರ್ಸನ್ನು ತಗೊಂಬರೋದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಆಮೆನ್. ನೋಡಿ, ನಾವೊಂದು ಸತಿ ಕೆಲವೊಂದು ಸತಿ ಯೋಚನೆ ಮಾಡ್ತೀವಿ, ನಮಗೆಲ್ಲ ಗೊತ್ತು ಅಂತ ಕೆಲವೊಂದು ಸಮಯ ನಾವು ಯೋಚನೆ ಮಾಡ್ತೀವಿ. ಇನ್ನು ಕೆಲವರು ನೋಡಿ, ಲೋಕದಲ್ಲಿ ಏನು ನಡೀತೈತೆ ಅಂತ ಗೊತ್ತು. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ನನಗೆ ಅವ್ರ ಬಗ್ಗೆ ಗೊತ್ತು ಪಾಸ್ಟರ್, ನನಗೆ ಇವ್ರು ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು ಅಂತ. ಆದರೆ ನಿಜ ಹೇಳ್ಬೇಕಾದ್ರೆ ನಮಗೆ ನಮ್ಮ ಬಗ್ಗೆನೇ ಸರಿಯಾಗಿ ಗೊತ್ತಿಲ್ಲ. ಪೇತ್ರನು ಈ ರೀತಿ ಹೇಳ್ತಾನೆ, ದೇವರೇ ನಾನು ನಿನ್ನಿಂದೆ ಬರ್ತೀನಿ, ನಾನು ಮಾತ್ರ ಯಾರು ಬಿಟ್ಕೊಟ್ರು ನಾನು ನಿನ್ನ ಬಿಡೋದಿಲ್ಲ, ನಾನು ನಿನಗಾಗಿ ಪ್ರಾಣ ಕೊಡ್ತೀನಿ, ಹಂಗೆ ಕೊಡ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ನಾಳೆ ಇಷ್ಟೊತ್ತರಲ್ಲಿ, ಹೆಂಗೆ ನಾಳೆ ಇಷ್ಟೊತ್ತರಲ್ಲಿ ನಾನು ಯಾರಂತ ಗೊತ್ತಿಲ್ಲ ಅಂತ ನೀನು ಹೊರಟೋಗ್ತೀಯಪ್ಪ ಅಂತ. ಸೊ ನಾಳೆ ಏನು ನಡೆಯುತ್ತೆ ಅಂತ ಪೇತ್ರನಿಗೆ ಗೊತ್ತಿರಲಿಲ್ಲ, ಆದರೆ ನಾಳೆ ಏನು ನಡೆಯುತ್ತೆ ಅಂತ ದೇವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ನಾಳೆ ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ, ನಾಳೆ ಏನು ನಡೆಯುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಹಂಗಾಗ್ಬಿಡ್ತೀವಿ, ಹಿಂಗಾಗ್ಬಿಡ್ತೀವಿ, ಆಮೇಲೆ ಇದಾಗ್ಬಿಡುತ್ತೋ ಅಥವಾ ನಾವು ಸೋತೋಗ್ಬಿಡ್ತೋ. ನೋಡಿ, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ. ಅದಕ್ಕೆ ಸತ್ಯವೇದ ಹೇಳುತ್ತೆ, ನಾಳೆಯ ದಿನ ಬಗ್ಗೆ ಯಾರು ಚಿಂತೆ ಮಾಡಬೇಡಿ. ಆಮೆನ್. ಸೊ ನಾವು ಹೋದ ವಾರ ಹೇಳ್ದಾಗೆ ನಮಗಿರಬೇಕಾಗಿದ್ದಂಥ ಒಂದೇ ಒಂದು ಚಿಂತೆ ಏನು ಗೊತ್ತಾ? ಇಟ್ಸ್ ಓನ್ಲಿ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ದೇವ್ರ ರಾಜ್ಯಕ್ಕಾಗಿ ಮಾತ್ರ ನಮಗೆ ಒಂದು ಚಿಂತೆ ಇರಬೇಕು. ನಾನು ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಏನು ಮಾಡಬೇಕು ಅನ್ನೋ ಯೋಚನೆ ಮಾತ್ರ ಎಲ್ಲ ಕ್ರೈಸ್ತರಿಗೂ ಇರಬೇಕೆ ಹೊರತು ಹೆಂಗಪ್ಪ ನಮ್ಮ ಲೈಫು, ನಮ್ಮ ಫ್ಯೂಚರ್ ಹೆಂಗೆ, ನಮ್ಮ ಫ್ಯಾಮ್ಲಿ ಹೆಂಗೆ, ನಮ್ಮ ಮಕ್ಳು ಹೆಂಗೆ, ನಾಳೆ ಜೀವನ ಏನು ಮಾಡೋದು, ಹೆಂಗೆ ಮಾಡೋದು ಅಂತ ಅಜ್ಞಾನಿಗಳು ತವಕ ಪಡ್ತಾರಂತೆ. ಯಾರು ತವಕ ಪಡ್ತಾರಂತೆ? ಅಜ್ಞಾನಿಗಳು ತವಕ ಪಡ್ತಾರೆ. ಸೊ ನಾವು ಅದ್ರ ಬಗ್ಗೆ ತವಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ, ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ನಮಗೊಂದು ಒಳ್ಳೆಯ ತಂದೆ ಇದ್ದಾರೆ ಅಂತೆ. ಪ್ರೈಸ್ ದಿ ಲಾರ್ಡ್. ಸೊ ನಮಗೆ ಮಕ್ಕಳಿರೋದಾದರೆ ಮಕ್ಕಳು ನೋಡಿ ನಾಳೆ ಏನು ತಿನ್ನಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಾಳೆ ಫೀಸ್ ಏನು ಅಂತ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ, ನಾಳೆ ಅಡ್ಮಿಷನ್ ಏನು ಅಂತ ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ, ಬಾಡಿಗೆ ಕಟ್ಟಬೇಕು ಅನ್ನೋ ಯೋಚನೆ ಇರಲ್ಲ, ರೇಷನ್ ತೊಗೊಬೇಕು ಅನ್ನೋ ಯೋಚನೆ ಇರಲ್ಲ. ಮಕ್ಕಳಿಗೆಲ್ಲ ಹೆಂಗೆ ಗೊತ್ತಾ, ನಮ್ಮಪ್ಪ ನೋಡ್ಕೊಳ್ತಾರೆ. ಎಲ್ಲ ಮಕ್ಕಳಿಗೂ ಅವರಪ್ಪ ಹೀರೋ. ಹೂ ಈಸ್ ದ ಬೆಸ್ಟ್? ಮೈ ಡ್ಯಾಡ್ ಈಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಡ್ಯಾಡ್ ಫಸ್ಟಾಗೂ ಇರ್ಬೋದು. ನಾನು ಈ ಲೋಕದ ಡ್ಯಾಡ್ ಬಗ್ಗೆ, ಈ ಲೋಕದ ಡ್ಯಾಡ್ಗೂ ಪರಲೋಕದ ಡ್ಯಾಡ್ಗೂ ನಾವು ಹೊಂದಾಣಿಕೆ ಮಾಡೋದಿಲ್ಲ. ಯಾಕಂದರೆ ಇಲ್ಲಿರೋದಕ್ಕಿಂತ 100ರಷ್ಟು ಹೆಚ್ಚಾಗಿ ದೇವರು ಒಳ್ಳೆಯವರಾಗಿದ್ದಾರೆ. ದೇವರು ಅದ್ಭುತಗಳನ್ನು ಮಾಡುವತನು, ಎಲ್ಲ ಕ್ರಮಪಡಿಸುವತನು. ನಾವು ನೋಡಿ ಯಾವಾಗಲೂ ಗಾಡ್ ಈಸ್ ಗುಡ್, ಗಾಡ್ ಈಸ್ ಗುಡ್ ಅಂತಲೇ ಹೇಳ್ತೀವಿ. ದೇವರು ಪ್ರೀತಿ ಉಳ್ಳ ದೇವರು ಮಾತ್ರ ಅಲ್ಲ, ಆತನು ಸರ್ವಶಕ್ತನು. ಆಮೇಲೆ ನಾವು ಗಾಡ್ ಈಸ್ ಗುಡ್ ಅಂತ ಹೇಳಿದ್ರೆ ದೇವ್ರು ನಾವೇನು ಮಾಡಿದ್ರು ಪರವಾಗಿಲ್ಲ. ನೋಡಿ, ಗ್ರೇಸ್ ಮಾತಾಡಿದ್ರೆ, ಗಾಡ್ ಈಸ್ ಗುಡ್ ಅಂತ ಮಾತಾಡಿದ್ರೆ ನಮಗೆ ಬರೋದಂತ ಎರಡೇ ಎರಡು ಕ್ವಶನ್ಸ್. ಏನು ಗೊತ್ತಾ? ನಾನು ಏನು ಬೇಕಾದ್ರೂ ಮಾಡ್ಬೋದಾ? ಒಂದು. ಎರಡನೇದು, ಹಂಗಾರೆ ನಾನೇನು ಮಾಡೋಂಗಿಲ್ವಾ? ಎಲ್ಲ ದೇವ್ರು ಮಾಡಿಬಿಟ್ರು ಅಂದರೆ ನಾನೇನು ಮಾಡೋಂಗಿಲ್ವಾ? ಈ ಎರಡು ಕ್ವಶನ್ನೇ ಗ್ರೇಸಲ್ಲಿ ಇರೋದು. ಸೊ ದೇವ್ರ ಮೇಲೆ ನಂಬಿಕೆ ಇಡೋದಕ್ಕೆ, ದೇವರು ಪ್ರೀತಿ ಉಳ್ಳ ದೇವರು ಅಂತ ಮಾತ್ರ ಇದ್ದರೆ ಮಾತ್ರ ನಮ್ಮ ನಂಬಿಕೆ ಬರೋದಿಲ್ಲ. ಆತನು ಸರ್ವಶಕ್ತನೂ ಅಂತನೂ ಗೊತ್ತಾದ್ರೇ ನಮಗೆ ನಂಬಿಕೆ ಬರೋದು. ಸೊ ಅಬ್ರಹಾಮನಿಗೆ ನಂಬಿಕೆ ಬಂದದಕ್ಕೆ ಕಾರಣ ಏನಂದರೆ ದೇವರು ಒಳ್ಳೆಯವರು ಅಂತ ಮಾತ್ರ ನಂಬಲಿಲ್ಲ, ಆತನು ಸರ್ವಶಕ್ತನೂ ಅಂತ ನಂಬಿದ್ದ. ಪ್ರೀತಿಗೂ ಶಕ್ತಿಗೂ ಡಿಫ್ರೆನ್ಸ್ ಇದೆ. ನಾನು ಹೇಳ್ದಾಗೆ ಪ್ರೀತಿ ಅಂದರೆ ಏನು ಗೊತ್ತಾ? ಈಗ ಒಂದು 3 ವಯಸ್ಸು ಮಗು, ಒಂದು 2-3 ವಯಸ್ಸು ಮಗು ಬಾ 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 ಅಂತ ಗೋಡೆ ಮೇಲೆ ನಿಲ್ಸಿದ್ರು, ಬಾಮ್ಮ ಬಾ 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 ಅಂದ ತಕ್ಷಣ ಏನು ಮಾಡ್ತೈತೆ ಮಗು?
ಹಂಗೆ ಬೀಳುತ್ತೆ. ಯಾಕೆ ಗೊತ್ತಾ? ಅವರಪ್ಪ ಇಟ್ಕೊಳ್ತಾರೆ ಅಂತ ನಂಬಿಕೆ. ಅಂದರೆ ಪ್ರೀತಿ ಐತೆ ಅವರಪ್ಪನಿಗೆ, ಅದಕ್ಕೆ ಆ ಪ್ರೀತಿಯಲ್ಲಿ ಮಗು ಏನು ಮಾಡುತ್ತೆ, ಹಾಗೆ ಕೆಳಗಡೆ ಬೀಳುತ್ತೆ. ಅಂದರೆ ಮಗುಗೆ ಗೊತ್ತು ನಮ್ಮಪ್ಪ ಬಿಡಲ್ಲ, ಪ್ರೀತಿ ಉಳ್ಳ ದೇವರು, ಪ್ರೀತಿ ಉಳ್ಳ ತಂದೆ ಅಂತ ಅಲ್ವಾ. ಇದೇ ಮಗನು ಒಂದು 35-40 ವಯಸ್ಸಾಯಿತು, ಇವಾಗ ಅವರಪ್ಪ ಹೇಳ್ತಾರೆ ಬಾ 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 ಅಂತ. ಇವಾಗ ಬೀಳ್ತಾನ? ಇವಾಗ ಬೀಳಲ್ಲ. ಯಾಕೆ ಗೊತ್ತಾ? ಇವಾಗ ಬಿದ್ದರೆ ಅವರಪ್ಪ ಅಷ್ಟೇ. ಆದರೆ ಅವರಪ್ಪನಿಗೆ ಏನಿದೆ? ಪ್ರೀತಿ ಐತೆ, ಏನಿಲ್ಲ, ಶಕ್ತಿ ಇಲ್ಲ. ಸೊ ಈ ಅಪ್ಪನಿಗೆ ಪ್ರೀತಿ ಇರ್ಬೋದು, ಶಕ್ತಿ ಇಲ್ಲ. ಆದರೆ ಆ ಅಪ್ಪನಿಗೆ ಪ್ರೀತಿನೂ ಇದೆ, ನಿನ್ನನ್ನು ಕಾಪಾಡುವಂಥ ಶಕ್ತಿನೂ ಇದೆ, ನಿನ್ನನ್ನು ಆಶೀರ್ವದಿಸೋದಕ್ಕೆ ಶಕ್ತಿನೂ ಇದೆ, ನಿನ್ನ ಲೈಫನ್ನು ಟರ್ನ್ಔಟ್ ಮಾಡೋದಕ್ಕೆ ಶಕ್ತಿನೂ ಇದೆ, ಬಲನೂ ಇದೆ. ಪ್ರೈಸ್ ದಿ ಲಾರ್ಡ್. ಸೊ ಯಾವಾಗೆಲ್ಲ ನಾವು ನಿಲ್ತೀವೋ ಅದು ನಮ್ಮ ಬಲದಿಂದಾಗಲಿ ಅಥವಾ ನಮ್ಮ ಜ್ಞಾನದಿಂದಾಗಲಿ ಅಥವಾ ನಾನು ಮಾಡಿಬಿಡ್ತೀನಿ, ನಾನು ನಿಂತು ಬಿಡ್ತೀನಿ ಅನ್ನೋ ಯೋಚನೆ ಇರಬಾರ್ದು. ಒಂದೊಂದು ದಿನವೂ ದೇವರು ನಡೆಸ್ತಾರೆ, ದೇವರು ನನ್ನನ್ನು ನಿಲ್ಲಿಸ್ತಾರೆ ಅನ್ನೋ ಯೋಚನೆ ಮಾತ್ರ ನಮಗಿರಬೇಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ ಮತ್ತಾಯನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 22ರಿಂದ ಓದಿ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 14 ಫ್ರಮ್ ವರ್ಸ್ 22. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಸರಿ, ಈಗ ಪೇತ್ರನು ನೀರಿನ ಮೇಲೆ ನಡೆದನು ಅಂತ ಸತ್ಯವೇದ ಹೇಳುತ್ತೆ. ಈಗ ನೀರಿನ ಮೇಲೆ ನಡೆಯೋದಕ್ಕೆ ನಮಗೇನು ಬೇಕು? ಧೈರ್ಯ ಬೇಕು. ಎರಡನೇದು ನಂಬಿಕೆ ಬೇಕು. ಯಾಕೆ ಗೊತ್ತಾ? ಇವಾಗ ನೀರು ಮೇಲೆ ಪಾಸ್ಟರ್ ನೀರು ಅಂದರೆ ಭಯ ಇಲ್ಲ, ಪೇತ್ರನ ಹೆಂಗೂ ಮೀನು ಹಿಡಿ ಅಂತಾನೆ ಡೈಲಿ ರಾತ್ರಿ ಆಗಲೂ ನೀರಲ್ಲೇ ಇರೋನಿಗೆ ನೀರು ಭಯ ಇರಲ್ಲ. ಸೊ ಅದಕ್ಕೆ ಅವನಿಗೆ ಧೈರ್ಯ ಇತ್ತು. ಆದರೆ ನೀರು ಮೇಲೆ ನಡಿಬೇಕಂದ್ರೆ ಏನು ಬೇಕಾಗಿತ್ತು? ನಂಬಿಕೆ ಬೇಕಾಗಿತ್ತು. ಸೊ ಇವನಿಗೆ ಎರಡೂ ಇತ್ತು. ಯಾವುದಿತ್ತು? ನಂಬಿಕೆನೂ ಇತ್ತು, ಧೈರ್ಯನೂ ಇತ್ತು. ಈಗ ಇವನಿಗೆ ಎರಡಿತ್ತು, ನಂಬಿಕೆ ಇತ್ತು, ಧೈರ್ಯ ಇತ್ತು. ನೀರು ಮೇಲೆ ನಡೆದ್ಬಿಟ್ಟ. ಈಗ ಮುಳುಗೋದ. ಇವಾಗ ಏನು ಹೋಯ್ತು ಇವನಿಗೆ? ನಂಬಿಕೆನೂ ಹೋಯ್ತು, ಯಾಕಂದರೆ ಭಯ, ಸತ್ಯವೇದ ಹೇಳುತ್ತೆ ಭಯಪಟ್ಟು, ಅಂದರೆ ಧೈರ್ಯನೂ ಹೊರಟೋಯ್ತು, ನಂಬಿಕೆನೂ ಹೊರಟೋಯ್ತು. ಈಗ ಯೇಸು ಸ್ವಾಮಿ ಕೈ ಹಿಡಿದು ನಿಲ್ಲಿಸ್ಬಿಟ್ರು. ಈಗ ತಿರ್ಗಾ ನೀರು ಮೇಲೆ ನಿಂತವನೆ. ಇದು ಯಾರ ಬಲದಲ್ಲಿ? ದೇವರ ಬಲದಲ್ಲಿ. ಈಗ ನಂಬಿಕೆ ಎಲ್ಲಿದೆ? ದೇವ್ರ ಮೇಲೆ. ಈಗ ಧೈರ್ಯ ಹೆಂಗೆ ಬಂತು? ದೇವರಿದ್ದಾರೆ ಅಂತ. ಫಸ್ಟ್ ಇವ್ನು ನಡ್ಕೊಂಡು ಹೋಗಿದ್ದು ಯಾರು ಧೈರ್ಯದ ಮೇಲೆ? ಇವನ್ ಧೈರ್ಯದ ಮೇಲೆ. ಆದರೆ ಈಗ ಇವನ್ ಧೈರ್ಯದ ಮೇಲೋ ಇವನ್ ನಂಬಿಕೆ ಮೇಲೋ ಅಲ್ಲಿ ನಿಂತಿಲ್ಲ, ಯೇಸು ಸ್ವಾಮಿ ನಿಲ್ಸಿದ್ರಲ್ಲ ಆ ಧೈರ್ಯದ ಮೇಲೆ ನಿಂತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ನಾವು ನೋಡಿ, ನಾವು ಯೋಚನೆ ಮಾಡ್ಬೋದು ನಮ್ಮ ಧೈರ್ಯ, ನಮ್ಮ ನಂಬಿಕೆ ಅದೆಲ್ಲ ಹೋಯ್ತು. ಈಗ ಪೇತ್ರನು ನಿಂತಿರೋದು ನೀರಿನ ಮೇಲೆ, ಅವನ ನಂಬಿಕೆಯ ಮೇಲಲ್ಲ, ಅವನ ಧೈರ್ಯದ ಮೇಲಲ್ಲ, ಯೇಸು ಸ್ವಾಮಿಯ ಮಾತಿನಿಂದ. ಬಾಪ ಭಯಪಡಬೇಡ, ನೀನು ನಿಂತ್ಕೊ ಅಂತ ಹೇಳಿದ್ರೆ ನೋಡಿದ್ರ, ಯೇಸು ಸ್ವಾಮಿ ಹೇಳಿದ್ರಲ್ಲ ಮೇಲೆ ನಿಂತ್ಕೊ ಅಂತ. ಈಗ ನಿಂತಿರೋದು ವಾಕ್ಯದ ಮೇಲೆ. ಎಲ್ಲರೂ ಹೇಳಿ. ಆವಾಗ ನಿಂತಿದ್ದು ಧೈರ್ಯದ ಮೇಲೆ, ಈಗ ನಿಂತಿರೋದು ವಾಕ್ಯದ ಮೇಲೆ. ಸೊ ನಮ್ಮ ಲೈಫಲ್ಲಿ ಧೈರ್ಯವಾಗಿ ನಾವು ಅದು ಮಾಡ್ಬೋದು, ಇದು ಮಾಡ್ಬೋದು ಅನ್ನೋ ಧೈರ್ಯ ಎಲ್ಲ ನಮ್ಗೆ ಹೊರಟೋಯ್ತು. ಈಗ ಧೈರ್ಯ ಹೊರಟೋಯ್ತು, ನಂಬಿಕೆ ಹೊರಟೋಯ್ತು ಪೇತ್ರನಿಗೆ. ಆದರೆ ಈಗಿರೋ ಒಂದೇ ಒಂದು ಹೋಪ್ ನೀರು ಮೇಲೆ ನಿಂತಿರೋದು ಕಾರಣ ಏನು ಗೊತ್ತಾ? ಆತನ ಮಾತು. ಆಮೇಲೆ ಸೊ ನಮ್ಮ ಲೈಫಲ್ಲೂ ಸಹ ನಮಗಿರೋ ನಂಬಿಕೆ ನಾವು ಕಳ್ಕೊಂಡಿರ್ಬೋದು, ಧೈರ್ಯನ ಕಳ್ಕೊಂಡಿರ್ಬೋದು. ಆದರೆ ಇವತ್ತು ನಾನು ನೀವು ನಿಂತಿದ್ದೀವಿ ಅಂದರೆ ಅದು ವಾಕ್ಯದ ಮೇಲೆ ಮಾತ್ರನೇ. ರೋಮಾಪುರದವರು ಬರೆದ ಪುಸ್ತಕ 4:21 ಈ ರೀತಿ ಹೇಳುತ್ತೆ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 4 ವರ್ಸ್ 21. ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು. ಗಾಡ್ ವುಡ್ ಬಿ ಏಬಲ್ ಟು ಡೂ ವಾಟ್ ಈ ಹ್ಯಾಡ್ ಪ್ರಾಮಿಸ್ಡ್. ವಾಟ್ ಈ ಹ್ಯಾಡ್ ಪ್ರಾಮಿಸ್ಡ್, ವಾಟ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್, ಹಿ ವಿಲ್ ಫುಲ್ಫಿಲ್ ಇಟ್. ಐ ಮೀನ್ ದೇವರು ಏನು ವಾಗ್ದಾನ ಮಾಡಿದ್ರೋ ಅದು ನಮ್ಮ ಲೈಫಲ್ಲಿ ನೆರವೇರಿಸ್ತಾರೆ. ಆಮೇಲೆ ನಮ್ಗೆ ಯಾವ ನಂಬಿಕೆನೂ ಒಂದು ವೇಳೆ ಇಲ್ಲದೆ ಇರ್ಬೋದು. ಪಾಸ್ಟರ್ ನನಗೆ ಹೆಂಗೆ ನೆರವೇರುತ್ತೇನೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಸತ್ಯವೇದ ಹೇಳುತ್ತೆ ಅಬ್ರಾಹ್ಮನಿಗೂ ಹಂಗೆ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಆಮೇಲೆ ನಂಬಿಕೆ ಮಾತ್ರ ಇಲ್ಲ, ಎಲ್ಲ ಹೊರಟೋಗ್ಬಿಟ್ಟಿತ್ತು. ಆಮೇಲೆ ಅಬ್ರಾಹ್ಮನಿಗೆ ಯಾವ ಸೂಚನೆಯೂ ಇರಲಿಲ್ಲ ಮತ್ತೆ ಒಂದು ಸಂತತಿ ಆಗುತ್ತೆ ಅಂತ. ಸತ್ಯವೇದ ಹೇಳುತ್ತೆ ಅವನಿಗೆ ನಂಬಿಕೆ ಇಡೋದಕ್ಕೆ ಯಾವ ಸೂಚನೆ ಇಲ್ಲದೇ ಇದ್ದರು. ವಾಗ್ದಾನ ಮಾಡಿದಾತನೋ ನಂಬಿಗಸ್ತನೋ, ನನ್ನ ನಂಬಿಕೆ ಮಾತ್ರ ಅವನಲ್ಲಿತ್ತು. ನೋಡ್ದ, ಅದೇ ಅವನಿಗೆ ಮತ್ತೆ ಅದ್ಭುತಗಳನ್ನು ಮಾಡೋದಕ್ಕೆ ಸಹಾಯ ಮಾಡ್ತು. ಸತ್ಯವೇದ ಹೇಳುತ್ತೆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಇವತ್ತು ಅನೇಕರು ಪವರ್ಫುಲ್ ಮಿನಿಸ್ಟ್ರಿ ಮಾಡ್ತಾರೆ. ಪವರ್ಫುಲ್ ಮಿನಿಸ್ಟ್ರಿ ಮಾಡೋದಕ್ಕೆ ಪವರ್ ಎಲ್ಲಿಂದ ಬಂತು? ಬಿಲೀವಿಂಗ್ ದಟ್ ಹಿ ಈಸ್ ಪವರ್ಫುಲ್, ದೇ ಬಿಕೇಮ್ ಪವರ್ಫುಲ್. ಬಿಲೀವಿಂಗ್ ಗಾಡ್ ಈಸ್ ಪವರ್ಫುಲ್, ದೇ ಬಿಕೇಮ್ ಪವರ್ಫುಲ್.
ಸೊ ಇವರು ಪವರ್ಫುಲ್ ಮಿನಿಸ್ಟ್ರಿ ಮಾಡಿದ್ದಕ್ಕೆ ಕಾರಣ ಏನಂದರೆ ದೇ ಬಿಲೀವ್ ದಟ್ ಗಾಡ್ ಈಸ್ ಪವರ್ಫುಲ್. ಅಷ್ಟೇ, ದೇವರು ಸರ್ವಶಕ್ತನು ಅನ್ನೋ ನಂಬಿಕೆಯಲ್ಲೇ ಇವತ್ತು ಪವರ್ಫುಲ್ ಮಿನಿಸ್ಟ್ರಿ, ಬಲವಾದಂಥ ಮಿನಿಸ್ಟ್ರಿಗಳನ್ನು, ಸೇವೆಗಳನ್ನು ಇವತ್ತು ಸೇವಕರು ಮಾಡೋದಕ್ಕೆ ಕಾರಣ ಏನಂದರೆ ಆತನು ಸರ್ವಶಕ್ತನು ಅಂತ ನಂಬಿದ್ರು. ಆಮೇಲೆ ಸೊ ಇವತ್ತು ನಾವು ಏನು ನಂಬ್ತೀವೋ ನಮ್ಮ ಲೈಫ್ ಹಂಗೆ ಇರುತ್ತೆ. ಅದಕ್ಕೆ ನಿಮ್ಮೊಳಗಡೆ ನಂಬಿಕೆಯನ್ನು ತರುವಂಥದ್ದೇ ನಮ್ಮ ಪ್ರಸಂಗಗಳು. ಸತಿ ಮೆಸೇಜ್ ಹೇಳಿದೆ, ಕ್ರೋಮೋಸೋನ್, DNA, ಜೀನ್, ಇದ್ರ ಬಗ್ಗೆ ಎಲ್ಲ ವಿವರಿಸಿದ್ದೀನಿ. ವಂಶ ಪಾರಂಪರೆ, ವಂಶಾವಳಿ, ಜೀನ್ ಅಂದರೆ ವಂಶಾವಳಿ, ಹೇಗೆ ವಂಶಾವಳಿಯಲ್ಲಿ ಬರುತ್ತೆ, ವಂಶಾವಳಿಯಲ್ಲಿ ಹೇಗೆ ತಾತ ಮುಕ್ತಾತ ಮಾಡಿದ್ದು ಅಥವಾ ಅವ್ರದ್ದು ಕಾಯಿಲೆಗಳೆಲ್ಲ ಹೇಗೆ ಈ ಜೀನ್ ಮುಖಾಂತರ ಬರುತ್ತೆ, ಹೆಂಗೆ ದೇವರು ಅಲ್ಲಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಎಲ್ಲನೂ ಶಾಪಗಳನ್ನ ತಿರುಗಿಸಿದ್ರು ಅನ್ನೋದನ್ನೆಲ್ಲ ಹೋದ ವಾರ ನಾನು ಹೇಳಿದ್ದೀನಿ. ಓಕೆ, ಸೊ ದೇವರಿಂದ ಬಂದವರು ನಾವೆಲ್ಲ ದೇವ್ರ ಮಕ್ಕಳೇ. ಪಾಸ್ಟರ್, ನಾನು ದೇವ್ರ ಮಕ್ಕಳು, ದೇವ್ರ ಮಗ ಅಂತ ಹೇಳ್ಬೇಡಿ, ನಾನು ಪಾಪಿ ಪಾಸ್ಟರ್, ನಾನು ಪಾಪಿ. ಈಗ ನೀವು ಕನ್ನಡದವರು, ನಾನು ಕನ್ನಡದವನು, ನೀವು ಇಂಗ್ಲೀಷ್ ಮಾತಾಡ್ತೀರಾ. ಯಾರು ನೀವು? ಅಮೇರಿಕನ? ಹಿಂದಿ ಮಾತಾಡ್ತೀರಾ? ಮಹಾರಾಷ್ಟ್ರದವರಾ? ಹಿಂದಿ ಗೊತ್ತು ನಿಮಗೆ? ಹಿಂದಿ ಮಾತಾಡಿದ್ರು ಕನ್ನಡದವನು, ಇಂಗ್ಲೀಷ್ ಮಾತಾಡಿದ್ರು ಕನ್ನಡದವನು. ನೀವು ಭಾಷೆ ಮಾತಾಡ್ಬಿಟ್ರಾ ಅನ್ನೋದಕ್ಕೆ ನೀವು ಅಮೇರಿಕದವ್ರು ಅಂತ ಹೇಳೋಕ್ಕಾಗಲ್ಲ. ನೀವು ಪಾಪ ಮಾಡಿಬಿಟ್ರಿ ಅಂತ ನಿಮ್ಮನ್ನು ಪಾಪಿ ಅಂತ ಹೇಳೋಕ್ಕಾಗಲ್ಲ. ಮಾತೃಭಾಷೆ ಅಂದರೆ ನಾವು ಎಲ್ಲಿಂದ ಮದರ್ ಟಂಗ್ ಎಲ್ಲಿ ಹುಟ್ಟಿದ್ವೋ, ಯಾವ ಜೀನೋ, ನಮ್ಮ ತಂದೆ ತಾಯಿ ಯಾರೋ ಅದೇ ಅವರು. ಅವ್ರು ಇಂಗ್ಲೀಷೇ ಮಾತಾಡಲಿ, ಏನೇ ಮಾತಾಡಲಿ, ಅವ್ರು ಕನ್ನಡದವ್ರು ಅಂದರೆ ಕನ್ನಡದವ್ರೆ. ಅದೇ ರೀತಿಯೇ ನಾನು ಪಾಪ ಮಾಡ್ತಾ ಇರ್ಬೋದು, ಒಂದು ವೇಳೆ ಪಾಪದಲ್ಲಿ ಬಿದ್ದಿರ್ಬೋದು, ನಾನು ಪಾಪಿ ಆಗಿರ್ಬೋದು, ಆದರೆ ನಾನು ಎಲ್ಲಿಂದ ಬಂದನೋ ಅದೇ ನಾನು. ಸೊ ಇಂಥ ಮೆಂಟಾಲಿಟಿಗಳು, ಇಂಥದ್ದೆಲ್ಲ ನಮ್ಮ ಯೋಚನೆಗೆ ನಾವು ತರಬೇಕು ನೋಡಿ. ಸೊ ನಮ್ಮ ಥಿಂಕಿಂಗೇ ನಮ್ಮನ್ನು ಪವರ್ಫುಲ್ಲಾಗಿ ಮಾಡೋದು. ಸೊ ರಾತ್ರಿ ಆಗಲು ಅವನು ಯಾವುದನ್ನು ಯೋಚನೆ ಮಾಡ್ತಾನೋ ಅದೇ ಅವನು. ಸೊ ಇವಾಗ ಸೈತಾನನ್ನು ಏನು ಮಾಡ್ತಾನೆ ಗೊತ್ತಾ, ತುಂಬ ನಮಗೆ ಪ್ರೆಷರ್ ಕೊಟ್ಬಿಡ್ತಾನೆ. ನಾವು ಅದನ್ನು ಥಿಂಕ್ ಮಾಡೋದಕ್ಕೇನೆ ನಮ್ಮ ಟೈಮೆಲ್ಲ ಸರಿ ಹೋಗ್ಬಿಡ್ತು. ಆ ಥರ ಇಲ್ವಾ? ಏನು ಮಾಡ್ತಾನೆ ಗೊತ್ತಾ, ಇಲ್ಲದೇ ಇರೋ ನ್ಯೂಸ್ನೆಲ್ಲ ನೋಡಿಸಿ ನಮ್ಮ ತಲೆನ ಏನು ಮಾಡಿಬಿಡ್ತಾನೆ, ಇಲ್ಲೇ ಇರೋದೆಲ್ಲ ತುಂಬಿಸ್ಬಿಟ್ಟಿರ್ತಾನೆ. ಇಬ್ಬರು ಭಿಕ್ಷುಕರು, ಅವ್ರಿಗೆ ಮನೆಯಲ್ಲ, ಫುಟ್ಪಾತಲ್ಲಿ ಮಲ್ಕೊಂಡಿದ್ರಂತೆ. ಆವಾಗ ಇವರಿಬ್ಬರು ಭಿಕ್ಷುಕರು ಮಾತಾಡ್ತಾ ಇದ್ರಂತೆ. ಈ ಥರ ಕೊರೋನಾ ಸೀಸನಲ್ಲಿ, ಕೊರೋನಾ ಟೈಮಲ್ಲಿ ಎಲ್ಲರಿಗೂ ಕೊರೋನಾ. ಸೊ ಎಲ್ಲರೂ ಹೇಳಿದ್ರಂತೆ, ಇವ್ರು ಕೊರೋನಾ ಬಂದ್ಬಿಡ್ತು, ಅವ್ರು ಕೊರೋನಾ ಬಂದ್ಬಿಡ್ತು, ಈ ರೀತಿ ಅಮಿತಾಬ್ ಬಚ್ಚನ್ಗೆ ಬಂದ್ಬಿಡ್ತು, ಈ ಥರ ಫಿಲಮ್ ಆ್ಯಕ್ಟ್ರೆಸ್ಗೆ ಬಂದ್ಬಿಡ್ತು, ಈ ಥರ ಸಾಹುಕಾರನ ಬಂದ್ಬಿಡ್ತು ಅಂತ ಈ ಇಬ್ಬರು ಭಿಕ್ಷುಕರು ಮಾತಾಡ್ಕೊಂಡಿದ್ರಂತೆ. ಅವ್ರು ಏನು ಹೇಳಿದಂತೆ, ಒಬ್ರಿಗೊಬ್ಬರು AC ರೂಮಲ್ಲೇ ಇದ್ದಾರೆ, ಫುಲ್ ಬಾಗಿಲೆಲ್ಲ ಕವರ್ ಮಾಡ್ಕೊಂಡವ್ರೆ, ಮನೆಯಿಂದ ಆಚೆನೇ ಬರೋಲ್ಲ. ನಾವು ರೋಡಲ್ಲೇ ಇದ್ದೀವಿ, ಫುಟ್ಪಾತಲ್ಲಿದ್ದೀವಿ, ನಮ್ಮಿಬ್ಬರಿಗೆ ಯಾಕೆ ಕೊರೋನಾ ಬಂದಿಲ್ಲ? ಒಬ್ಬ ಭಿಕ್ಷುಕ ಹೇಳಿದಂತೆ, ಏನೂ ಡಿಫ್ರೆನ್ಸ್ ಇಲ್ಲ, ಅವ್ರ ಹತ್ರ TV ಐತೆ, ನಮ್ಮ ಹತ್ರ TV ಇಲ್ಲ. ಸೊ ಇವ್ರು ಕೊರೋನಾ ಬರೋದು ಏನಕ್ಕೆ? ತುಂಬ ನ್ಯೂಸ್ ಹೆಂಗೆ ಬರ್ತೈತೆ, ಯಾವ ರೀತಿ ಬರುತ್ತೆ, ಯಾವ್ದು ಮುಟ್ಟಿದ್ರೆ ಬರುತ್ತೆ. ಅವ್ನು ಫುಟ್ಪಾತಲ್ಲಿ ಮಲ್ಗೋನೆ, ಅವ್ನಿಗೆ ಬರ್ತಾನೆ ಇಲ್ಲ. ಯಾಕೆ ಗೊತ್ತಾ, ಅವ್ನು ಯಾವುದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ, ಅವ್ನು ಯಾವ ನ್ಯೂಸು ಗೊತ್ತಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಲೋಕದ ನ್ಯೂಸ್ ತುಂಬ ಕೇಳ್ತಾ ಇರೋರು ಅದರಲ್ಲೇ ಸ್ಟಕ್ ಆಗಿಬಿಡ್ತಾರೆ, ವಾಕ್ಯದ ನ್ಯೂಸ್ ತುಂಬ ಕೇಳ್ತಾ ಇರೋರು ಇದರಲ್ಲಿ ಹೋಗ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಡೋಂಟ್ ಫಾಲೋ ದ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್. ನಮ್ಮ ಒಂದು ಒಳ್ಳೆ ತಂದೆ ಇದ್ದಾರೆ, ನನಗಾಗಿ ನಿಮಗಾಗಿ ಕೆಲಸ ಮಾಡೋರೊಬ್ರು ಇದ್ದಾರೆ ಅಂದರೆ ನಾವು ನೋಡಿ ನೆಮ್ಮದಿಯಾಗಿ ಮಲಗ್ಬೋದು. ನೋಡಿ, ಒಂದು ರೆವಲ್ಯೂಷನ್ ಹೇಳ್ತೀನಿ. Psalm 127:2, 127ನೇ ಕೀರ್ತನೆ 2ನೇ ವಾಕ್ಯ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಆಮೆನ್. ಸೊ ಇದರಲ್ಲಿ ಒಂದು ಟ್ರಾನ್ಸ್ಲೇಷನ್ ಕರೆಕ್ಟಿಗಿದೆ. ಸೊ ನಾವೇನು ಅಂದ್ಕೊಳ್ತೀವಿ, ದೇವರಿಗೆ ಪ್ರೀತಿ ಇರೋ, ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವ್ರು ಚೆನ್ನಾಗಿ ಮಲ್ಕೊಳ್ತಾರೆ ಅಂತ. ಹೌದಾ? ನಾನು ಇದನ್ನು ಯೋಚನೆ ಮಾಡ್ತಾಯಿದ್ದೆ. ನೋಡು, ದೇವರು ತನಗೆ ಪ್ರಿಯವಾದವ್ರಿಗೆ ಎಷ್ಟು ಚೆನ್ನಾಗಿ ನಿದ್ದೆ ಕೊಡ್ತಾರೆ ಅಂತ. ಸೊ ಮೊನ್ನೆ ನನಗಿದ್ರಲ್ಲಿ ಒಂದು ರೆವಲ್ಯೂಷನ್ ಸಿಕ್ತು. ಆವಾಗಲೇ ಅಪ್ಪ ವಾವ್ ಅನ್ನೋ ಥರ ಇತ್ತು. ಸೊ ಸತ್ಯವೇದ ಈ ರೀತಿ ಹೇಳುತ್ತೆ ನೋಡಿ, GNT ಟ್ರಾನ್ಸ್ಲೇಷನ್ ಅಥವಾ ಆಂಪ್ಲಿಫೈಡ್ ಟ್ರಾನ್ಸ್ಲೇಷನ್ ಓದಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ. For the Lord provides for those he loves while they are asleep. When they are asleep. God provides when they are asleep. ಅಂದರೆ ನೀನು ಮಲಗಿರ್ಬೇಕಾದ್ರೂ ದೇವ್ರು ನಿನಗೆ ಅದ್ಭುತಗಳನ್ನು ಮಾಡ್ತಾ ಇರ್ತಾರೆ ಅಂತ ಫೈನಾನ್ಷಿಯಲಿ. ಆವಾಗಲೇ ಗೊತ್ತಾಯಿತು, ಇದು ನಿದ್ದೆ ಮಾಡೋದ ಬಗ್ಗೆ ಮಾತಾಡ್ತಾ ಇಲ್ಲ, ನೀನು ನಿದ್ದೆ ಮಾಡ್ತಾಯಿದ್ರು ನಿನಗಾಗಿ ದೇವ್ರು ಕೆಲಸ ಮಾಡ್ತಾರೆ ಅಂತ. ವಾವ್, ಇಲ್ಲಿ ನೋಡಿ, ಇಟ್ ಈಸ್ ವೈನ್ ಫಾರ್ ಯು ಟು ರೈಸ್ ಅಪ್ ಅರ್ಲಿ ಟು ಟೇಕ್ ರೆಸ್ಟ್,
to eat the bread of anxious toil, for he gives blessings to his beloved in sleep. He gives blessing, not sleep. ನೋಡಿ, ಯೋಸೇಫನು ಜೈಲಲ್ಲಿ ಒಂದು ದಿವಸ ಮಲಗ್ತಾನೆ. ಅವನು ಅಂದ್ಕೊಂಡಿರ್ಬೋದು ಏನಪ್ಪ ಅಂತ. ಬೆಳಿಗ್ಗೆ ರಾಜ ಹೇಳಿ ಕಳಿಸ್ತಾನೆ ಅವನ್ನ ಕರ್ಕೊಂಬನ್ನಿ ಅಂತ. ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅವನಿಗೆ ಶೇವಿಂಗ್ ಎಲ್ಲ ಮಾಡಿ ಪ್ಯಾಲೇಸ್ಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ಅವನು ದೇವರು ಹೇಳಿದ್ದನ್ನು ಹೇಳ್ತಾನೆ. ರಾಜ ಹೇಳ್ತಾನೆ, ಇವತ್ತಿಂದ ನೀನೇಪ್ಪ ಗವರ್ನರ್ ಅಂತ ಹೇಳ್ಬಿಟ್ರು. ಇನ್ನೊಂದು ಸತಿ ಆ ಜೈಲಿಗೆ ಅವನ ಲೈಫಲ್ಲಿ ಹೋಗಿಲ್ಲ. ಒಂದೇ ದಿನದಲ್ಲಿ ಲೈಫ್ ಚೇಂಜ್ ಆಗೋಯ್ತು. ಒಂದು ದಿವಸ ಸೆರೆಮನೆಯಲ್ಲಿ ಮಲಗಿದ್ದ, ಮಾರನೇ ದಿವಸ ಅರಮನೆಯಲ್ಲಿ ಮಲಗವನು. ಐ ಮೀನ್, ಸೊ ಇವತ್ತು ಒಂದು ವೇಳೆ ನಿನ್ನ ಲೈಫು ಸೆರೆಮನೆಯಲ್ಲಿರೋ ಥರ ಇರ್ಬೋದು. ನಾಳೆ ಸಡನ್ನಿಗೆ ಇವತ್ತು ರಾತ್ರಿ ನೀನು ಮಲಗಿ ಎದ್ದೋಳಷ್ಟಕ್ಕೆ ನಿನಗೆ ಅರಮನೆ ಲೈಫ್ ದೇವ್ರು ಕೊಡ್ಬೋದು ಒಂದೇ ದಿನದಲ್ಲಿ. ಓ ಮೈ ಗಾಡ್. ಸೊ ಅದಕ್ಕೆ ನಾನು ನೆಮ್ಮದಿಯಾಗಿ ಹೋಗಿ ಮಲಗ್ತೀನಿ. ದೇವರೇ, ಇವತ್ತು ನಾನು ಮಲಗಿ ಎದ್ದೋಳಷ್ಟರಲ್ಲಿ ನಾಳೆಗೆ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗಿರುತ್ತೆ. ಡ್ಯೂಟನಮಿ, ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 11ನೇ ಅಧ್ಯಾಯ 10ರಿಂದ ಓದಿ. ದೇವರೇನು ಹೇಳ್ತಾರೆ ಅಂದರೆ, ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಹಾಗಲ್ಲ. ಅಂದರೆ ನೀನು ಇದ್ದಿದ್ದ ಲೈಫಲ್ಲಿ ನೀನು ನೋಡಿದಂಥ ಕಾರ್ಯ ಥರ ಇರಲ್ಲ. ಐಗುಪ್ತ ದೇಶದಲ್ಲಿ ನೀವು ಹೊಲ ಗದ್ದೆಗಳಲ್ಲಿ ಬೀಜ ಬಿತ್ತಿದ ಮೇಲೆ ಕಾಯಿ ಪಲ್ಯಗಳ ತೋಟವನ್ನು ಸಾಗುವಳಿ ಮಾಡುವ ರೀತಿಯಲ್ಲಿ ಏತವನ್ನು ತುಳಿದು ನೀರು ಕಟ್ಟುತ್ತಿದ್ರಿ. ಎಲ್ಲ ಅದನ್ನು ತುಳಿದು 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 ನೀರು ಕಟ್ತಾಯಿದ್ರು. ಏನು ಮಾಡ್ತಾಯಿದ್ರಂತೆ? ತುಳಿದು ತುಳಿದು ಹಿಂಗೆ ಹಾರ್ಡ್ ವರ್ಕ್. ಹಳೆ ಒಡಂಬಡಿಕೆ ಏನು ಗೊತ್ತಾ? ಮೊಣಕಾಲು ಹಾರ್ಡ್ ವರ್ಕ್. ಪಾಸ್ಟರ್, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಏನು ವ್ಯತ್ಯಾಸ? ಕೆಲವರು ನೋಡಿ, ಪಾಸ್ಟರ್ ಇಲ್ಲಿ ಏಷಾಯನಿಗೆ ಹೇಳಿಲ್ವಾ? ನೋಡಿ, ಯಾವುದನ್ನು ಹಳೆ ಒಡಂಬಡಿಕೆಯಲ್ಲಿ ಎತ್ಕೊಬೇಕು, ಯಾವುದು ಪ್ರಾಮಿಸು, ಯಾವುದು ವಾಗ್ದಾನ ನಮ್ಗೆ ಗೊತ್ತಾಗಬೇಕು. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅಲ್ಲಿ ಏನೋ ಪನಿಷ್ಮೆಂಟ್ ಆಯಿತು, ಅವ್ರಿಗೆ ಹೊಡಿತಾ ಇದ್ದಾರೆ. ಪಾಸ್ಟರ್, ಅಲ್ಲಿ ದೇವರು ಹೊಡೆದಿಲ್ವಾ, ನನಗೂ ಹೊಡೆಯಲ್ವಾ? ಅದಕ್ಕೆ ಬೆಳಿಬೇಕು. ಎಲ್ಲರೂ ಹೇಳಿ, ಬೆಳಿಬೇಕು, ಕಲಿಬೇಕು. ಈಗ ಹಳೆ ಒಡಂಬಡಿಕೆ ಹೆಂಗೆ ಗೊತ್ತಾ? ಈಗ ಮಕ್ಕಳು ಊಟ ಮಾಡಲ್ಲ. ಆತೇನಂದ್ರೆ ಅನ್ನಲ್ಲ. ಒಂದು ಬೊಂಬೆ ಒಂದು ಇಟ್ಟಿರ್ತಾರೆ ಜೋರಿಗೆ, ತಿಂತ್ಯಾ ಇಲ್ವಾ ಅಂತ. ಬೊಂಬೆನ ಹೊಡೆದಿದ ತಕ್ಷಣ ಇದೇನು ಮಾಡ್ತು ಗೊತ್ತಾ? ಎಲ್ಲಿ ಬಾಯ್ ತೆಗಿಮ್ಮ, ಇದು ನಿನಗಲ್ಲ, ನಾನು ಹೊಡೆದಿದ್ದು ಯಾರಿಗೆ? ತಿನ್ಬೇಕು ಊಟ, ತಗೋ ಅಂತ ಒಂದು ಕಡ್ಡಿ ತೊಗೊಂಡು ಆ ಬೊಂಬೆಗೆ ಚೆನ್ನಾಗಿ ಹೊಡಿತಾ ಇದ್ರೆ ಈ ಮಗು ಏನು ಮಾಡುತ್ತೆ? ಅದೇ ಬಾಯ್ ತೆಗಿ ಅಂದರೆ ಯಾಕೆ? ಯಾರಿಗೆ? ಬೊಂಬೆಗೆ ಏಟು ಬಿದ್ದಿದ ತಕ್ಷಣ ಇದು ಬಾಯಿ ತೆಗಿತೈತೆ. ಆ್ಯಕ್ಚುಲಿ ಇದು ಬೆಳೆದ ಮೇಲೆ ಈ ಮಗು ಬೆಳೆಯುತ್ತಲ್ಲ, ಆವಾಗ ನೀವು ಬೊಂಬೆಗೆ ಹೊಡಿತಾ ಇದ್ರೆ ಮಗು ಏನು ಮಾಡುತ್ತೆ? ನಗುತ್ತೆ. ಲೂಸಾ ನೀನು ಅನ್ನುತ್ತೆ. ಸೊ ಹಳೆ ಒಡಂಬಡಿಕೆ ಬೊಂಬೆಗೆ ಹೊಡೆದಿದ್ದು, ನೀನು ಯಾಕೆ ಬಾಯಿ ತೆಗಿತಾ ಇದೆಯಾ? ಹಳೆ ಒಡಂಬಡಿಕೆ ಹೊಡೆದಿದ್ದ ಕತೆ ಬೇರೆ, ಅದು ಅವ್ರಿಗೆ. ಈಗ ನೀನು ಕ್ರಿಸ್ತನ ಮಗನು, ನೀನು ಕ್ರಿಸ್ತನಲ್ಲಿದೆ, ನೀನು ದೇವ್ರ ಮಗ. ಅಲ್ಲಿ ಹೊಡಿತಾ ಇದ್ದಾರೆ ಅಂತ ನೀನು ಅಲ್ಲಿ ಪಾಸ್ಟರ್ ಅಲ್ಲಿ ಹೊಡಿತಾ ಇಲ್ವಾ ಅಂತ ನೀನು ಯೋಚನೆ ಮಾಡಬಾರ್ದು. ಅದು ಅವನಿಗೆ, ನೀನು ಬೇರೆ. ಯು ಆರ್ ದ ಸನ್ ಆಫ್ ಗಾಡ್. ಆಮೇಲೆ ಸೊ ಹಳೆ ಒಡಂಬಡಿಕೆ ಎಕ್ಸಾಂಪಲ್ನ ಎತ್ಕೊಬಾರ್ದು ಇಲ್ಲಿಗೆ. ಅದು ಬೇರೆ, ಇದು ಬೇರೆ. ದೇವ್ರೇನು ಹೇಳ್ತಾರೆ ಗೊತ್ತಾ? ಈಗ ನಾನೊಂದು ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಕಣ್ಣು ಯಾವಾಗಲೂ ಅದ್ರ ಮೇಲೆ ಇರುತ್ತೆ. ಓ ಮೈ ಗಾಡ್. ಏನು ಹೇಳ್ತಾರೆ ದೇವರು? ನನ್ನ ಕಣ್ಣು ಸದಾ ನೋಡಿ. ಈ ವಾಕ್ಯ ಎಷ್ಟು ಸೂಪರಾಗಿದೆ ನೋಡಿ. ಏನಪ್ಪ ದೇವರು, ಎಂಥ ಒಳ್ಳೆ ದೇವ್ರು ಅಂತ ಅನ್ಸಲ್ಲ ಈ ವಾಕ್ಯನ ಓದಿದ ಮೇಲೆ. ನಾನು ನಿನ್ನೆ ಇದನ್ನು ಬರಿತಾ ಇರ್ಬೇಕಾದ್ರೆ ಏನು ದೇವರು ಇಷ್ಟು ಪ್ರೀತಿ ನೋಡಿ. ದೇವ್ರ ವಾಕ್ಯ ಹೇಳುತ್ತೆ, ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ಅಂದರೆ ನನ್ನ ಕಣ್ಣು ಯಾವಾಗಲೂ ನನ್ನ ಐಸ್ ಅದ್ರ ಮೇಲೇ ಇರುತ್ತೆ. ಫ್ರಮ್ ಜಾನ್ವರಿ ಟು ಡಿಸೆಂಬರ್ ನಾನು ಅದನ್ನೇ ನೋಡ್ತಾ ಇರ್ತೀನಿ. ಯಾವುದನ್ನು? ನನ್ನನ್ನು ನಿಮ್ಮನ್ನೇ ನೋಡ್ತಾ ಇರ್ತಾರಂತ. ಓ ಮೈ ಗಾಡ್. ಸೊ ಇನ್ನೊಂದು ವಾಕ್ಯ ರೀತಿ ಹೇಳುತ್ತೆ ನೋಡಿ, ಪ್ರಾವರ್ಬ್ಸ್ 28 ಜ್ಞಾನೋಕ್ತಿಗಳು 28. ಏನಕ್ಕೆ ದೇವ್ರು ನೋಡ್ತಾನೇ ಇರೋದು ಗೊತ್ತಾ? ತನ್ನ ದೃಷ್ಟಿಯಿಂದನೇ ಎಲ್ಲ ಕೆಟ್ಟತನವನ್ನು ಏನು ಮಾಡಿಬಿಡ್ತಾರೆ ಅಂತೆ, ದೂರ ಮಾಡಿಬಿಡ್ತಾರೆ ಅಂತ. ಅದಕ್ಕೇ ದೇವ್ರು ನಮ್ಮ ಮೇಲೆ ಕಣ್ಣಿಟ್ಟಿರೋದು. ಸೊ ಸೈತಾನನ್ನು ನಾಳೆ ಹಿಂಗೆ ಮಾಡಿಬಿಡೋಣ, ಸೊ ಯಾರಾದರೂ ನಮ್ಮ ಅಗೇನ್ಸ್ಟಾಗಿ ಹಿಂಗೆ ಮಾಡಿಬಿಡೋಣ, ಸೊ ಏನೂ ಇಲ್ಲದೆ ಇವ್ರನ್ನ ಮಾಡಿಬಿಡೋಣ. ದೇವ್ರ ಕಣ್ಣು ನನ್ನ ಮೇಲೆ ಐತೆ, ದೇವ್ರ ಕಣ್ಣಿನ ಮೇಲೆ ಐತೆ. ಸೈತಾನನು ಏನೇ ಪ್ಲ್ಯಾನ್ ಮಾಡಿದ್ರು ದೇವ್ರ ಕಣ್ಣು ನಿನ್ನ ಮೇಲೆ ಐತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್, ಆಮೆನ್. ದೇವ್ರು ನಿನ್ನ ಮೇಲೆ ಕಟಾಕ್ಷವಿಟ್ಟು, ದೇವ್ರು ನಿನ್ನ ಮೇಲೆ ಕಣ್ಣಿಟ್ಟು, ಆಮೆನ್.
ಇಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂಥ ಲೈಫಲ್ಲ, ದೇವರು ಕಾನಾನ್ ದೇಶದಲ್ಲಿ ಇಟ್ಟಿರುವಂಥ ಆ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವ್ರು ಹೇಳ್ತಾರೆ, ಅದನ್ನು ನಾನೇ ನೋಡ್ಕೊಳ್ತೀನಿ, ಅದ್ರ ಮೇಲೆ ನಾನೇ ಕಣ್ಣಿಡ್ತೀನಿ ಅಂತ. ಸೊ ದೇವ್ರು ನಿನ್ನ ಮೇಲೆ ಕಣ್ಣಿಟ್ಟು ದೇವ್ರು ನಿನ್ನನ್ನು ಕಾಪಾಡಲಿ ಅಂತ ಯೇಸು ಕ್ರಿಸ್ತನ ನಾಮದಲ್ಲಿ ಆಶ್ವಾಸನೆ. ಈ ವಾಕ್ಯನ ಕೇಳಿದವರ ಎಲ್ಲರ ಜೀವಿತಗಳಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ. ಗಾಡ್ ಬ್ಲೆಸ್. ಆಮೆನ್. ಹಲ್ಲೆಲೂಯಾ. ಆಮೆನ್. ದೇವ್ರಿಗಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ಅನೇಕರು ವಾಕ್ಯಕ್ಕಾಗಿ ದಾಹದಿಂದ ಅನೇಕ ಕಡೆಗಳಿಂದನೂ ವಾರ ವಾರ ಬರ್ತಾರೆ. ಹೋದ ವಾರನೂ ಚಿತ್ರದುರ್ಗದಿಂದ 4 ಜನ ಅಲ್ಲಿಂದ ಇಲ್ಲಿ ವಾಕ್ಯ ಕೇಳಬೇಕು ಅಂತ ಇಲ್ಲಿ ಬಂದರು. ಇವತ್ತೂ ಬ್ರದರ್ ಆನಂದ್, ಇವರು ಯೂಟ್ಯೂಬ್ ಮುಖಾಂತರ ನೋಡಿದ್ದ. ಸೊ ಬ್ರದರ್ ಆನಂದ್ ಯಾವ ಕಡೆ ಅಂದರೆ ಕಲ್ಯಾಣ್ ನಗರ್. ಸೊ ಬ್ರದರ್ ಆನಂದ್ ಅವ್ರು ಬಂದ್ಬಿಟ್ಟು ಯೂಟ್ಯೂಬ್ ಇಂದ ನೋಡಿ ಇಲ್ಲಿ ಕಲ್ಯಾಣ್ ನಗರದಿಂದ ಇಲ್ಲಿ ಬಂದಿದ್ದಾರೆ. ದೇವರು ನಿಮ್ಮನ್ನು ಆಶ್ರಯಿಸ್ಬೋದು. ಗಾಡ್ ಬ್ಲೆಸ್. ಸೊ ಇನ್ನೂ ಅನೇಕ ಕಡೆಗಳಲ್ಲಿ ವಾಕ್ಯಗಳು ಹೋಗಿ ರೀಚ್ ಆಗಲಿ, ಅನೇಕರು ದೇವರ ವಾಕ್ಯದಲ್ಲಿ ಬೆಳೀಲಿ, ಕಲೀಲಿ, ಇನ್ನೂ ಹೆಚ್ಚಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ಆಶ್ರಯಿಸ್ತೇನೆ.